ವಿ ಸಿ ಡಿ ನಂಬರ್ 2416 ತ್ರಿಶೂರ್ ಕೇರಳ. ಮುರಳಿ ತಾರೀಖು 31/3/1967. ನುಡಿಸಿರುವಂಥ ತಾರೀಖು 22/11/2017. इसलिए बताया कि मामेकम पहचानो. ಅದಕ್ಕೋಸ್ಕರ ಹೇಳಿದರು ಮಾಮೇಕಂ ಗುರುತಿಸ್ಕೊಳ್ಳಿ. कौन कहता है मामेकम याद करो? ಯಾರು ಹೇಳ್ತಾರೆ ಮಾಮೇಕಂ ನೆನ್ಪು ಮಾಡಿ ಅಂತ? कैसे पहचानेंगे? ಯಾವ ರೀತಿ ಗುರುತಿಸ್ಕೊಳೋದು? है? कोई कह देगा इसको याद करो. ಯಾರಾದರೂ ಹೇಳ್ಬಿಡ್ತಾರೆ ಇವ್ರನ್ನ ನೆನ್ಪು ಮಾಡಿ ಅಂತ. ये ही बड़ा ज्ञानी है. ಇವರೇ ತುಂಬ ದೊಡ್ಡ ಜ್ಞಾನಿ ಆಗಿದ್ದಾರೆ. ये ही बड़ा योगी है. ಇವರೇ ದೊಡ್ಡ ಯೋಗಿ ಆಗಿದ್ದಾರೆ. ये बड़ा सेवादारी है. ಇವರು ತುಂಬ ದೊಡ್ಡ ಸೇವಾದಾರಿ ಆಗಿದ್ದಾರೆ. इसकी ज्ञान की धारणाएं बड़ी अच्छी हैं. ಇವರ ಜ್ಞಾನದ ಧಾರಣೆ ತುಂಬ ಚೆನ್ನಾಗಿದೆ. बस किसी ने सुनाया और मान लिया. ಅಷ್ಟೇ, ಯಾರಾದರೂ ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತಾರೆ. और बाप क्या कहते हैं? ಆದರೆ ತಂದೆ ಏನಂತ ಹೇಳ್ತಾರೆ? बाप का मुरली में ब्रह्म वाक्य क्या है? ತಂದೆಯ ಮುರಳಿಗಳಲ್ಲಿ ಬ್ರಹ್ಮವಾಕ್ಯ ಏನಿದೆ? है? नहीं. ಯಾರು ಅಂದ್ರು ಒಬ್ಬರಿಂದ ಕೇಳಬೇಕು ಅಂತ. ಅದಕ್ಕೆ ಬಾಬಾ ಹೇಳ್ತಿರಲ್ಲ, वो तो ठीक है, हमने जान लिया ये एक है, एक की मत पर चलेंगे. ಅದಂತೂ ಸರಿ, ನಾವು ಒಪ್ಕೊಂಡ್ಬಿಟ್ವಿ, ಇವ್ರೊಬ್ರಾಗಿದ್ದಾರೆ, ಇವ್ರ ಮತದಂತೆ ನಾವು ನಡಿತೀವಿ ಅಂತ. लेकिन बाप का ब्रह्म वाक्य है. ಆದರೆ ತಂದೆ ಬ್ರಹ್ಮವಾಕ್ಯ ಆಗಿದೆ. भारतवासियों ने सुनी सुनाई बातों से दुर्गति पाई. ಭಾರತವಾಸಿಗಳು ಹೇಳಿ ಕೇಳಿದಂಥ ಮಾತಿನಿಂದ ದುರ್ಗತಿಯನ್ನು ಪಡೆದಿದ್ದಾರೆ. किसी ने सुना दिया और हमने सुन लिया और मान लिया. ಯಾರಾದರೂ ಹೇಳಿದ್ರು ತಕ್ಷಣ ನಾವು ಕೇಳ್ಬಿಟ್ವಿ, ಒಪ್ಕೊಂಡ್ಬಿಟ್ವಿ. ये दुर्गति का रास्ता हो गया ಇದು ದುರ್ಗತಿಯ ದಾರಿ ಆಗೋಗ್ಬಿಡ್ತಾ, या सदगति का रास्ता हो गया? ಅಥವಾ ಸದ್ಗತಿಯ ದಾರಿ ಆಗೋಯ್ತಾ? है? दुर्गति का रास्ता है. ಇದು ದುರ್ಗತಿಯ ದಾರಿ ಆಗೋಯ್ತು. अरे मनुष्य का जीवन मिला है. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಮನುಷ್ಯನ ಜೀವನ ಸಿಕ್ಕಿದೆ. जानवरों को बुद्धि नहीं होती है. ಪ್ರಾಣಿಗಳಿಗೆ ಬುದ್ಧಿ ಇರೋದಿಲ್ಲ. पशु पक्षियों को बुद्धि नहीं होती है. ಪಶು ಪಕ್ಷಿಗಳಿಗೆ ಬುದ್ಧಿ ಇರಲ್ಲ. मनुष्यों में बुद्धि प्रधान है. ಮನುಷ್ಯರಲ್ಲಿ ಬುದ್ಧಿ ಪ್ರಧಾನ ಆಗಿದೆ. हर मनुष्य को जन्म से बुद्धि का वरदान मिला हुआ है. ಪ್ರತಿಯೊಬ್ಬ ಮನುಷ್ಯರಿಗೂ ಜನ್ಮದಿಂದ ಬುದ್ಧಿಯ ವರದಾನ ಸಿಕ್ಕಿದೆ. इससे ಯಾರಿಂದ? उससे कहो. ಅವರಿಂದ ಅಂತ ಹೇಳಿ. ड्रामा प्लान अनुसार कहो. ಡ್ರಾಮಾ ಪ್ಲಾನ್ ಅನುಸಾರ ಅಂತ ಹೇಳಿ. जन्म जन्मांतर के किए हुए कर्मों के अनुसार कहो. ಜನ್ಮ ಜನ್ಮಾಂತರದಿಂದ ಮಾಡಿರುವಂಥ ಕರ್ಮದ ಅನುಸಾರವಾಗಿ ಅಂತ ಹೇಳಿ. बुद्धि 1000 नियामत मिली है. ಬುದ್ಧಿನೇ 1000 ಉಪಾಯ ಆಗಿ ಸಿಕ್ಕಿದೆ. तो बुद्धि का उपयोग करना चाहिए या नहीं करना चाहिए? ಮತ್ತೆ ಬುದ್ಧಿಯ ಉಪಯೋಗವನ್ನ ಮಾಡಬೇಕಾಗಿದೆನೋ ಇಲ್ವೋ? है कि किसी ने कह दिया और फट से मान लिया? ಮಾಡಬೇಕಾಗಿದ್ದು ಬುದ್ಧಿಯ ಉಪಯೋಗವನ್ನ. ಆ ರೀತಿ ಎಲ್ಲ ಯಾರಾದರೂ ಹೇಳಿದ ತಕ್ಷಣ ನಾವು ಒಪ್ಕೊಂಡ್ಬಿಟ್ವಿ. ये दुर्गति का रास्ता है. ಇದು ದುರ್ಗತಿಯ ದಾರಿಯಾಗಿದೆ. सदगति का रास्ता है मनन चिंतन मंथन. ಸದ್ಗತಿಯ ದಾರಿ ಆಗಿದೆ ಮನಚಿಂತನೆ ಮಂಥನೆ. किसी बात को ग्रहण करना है, ಯಾವುದಾದ್ರೂ ಮಾತನ್ನ ಗ್ರಹಣೆ ಮಾಡ್ಕೋಬೇಕು ಅಂದ್ರೆ विचार करना है. ಅವಾಗೂ ಸಹ ಬುದ್ಧಿಯಿಂದ ವಿಚಾರ ಮಾಡಬೇಕಾಗಿದೆ.
मनन चिंतन मंथन करना है। ಮನಂಚಿಂತನ ಮಂಥನೆಯನ್ನು ಮಾಡಬೇಕಾಗಿದೆ. ये कहाँ तक राइट है, कहाँ तक रंग। ಇದು ಎಲ್ಲಿವರೆಗೂ ರೈಟ್ ಆಗಿದೆ, ಇದು ಎಲ್ಲಿವರೆಗೂ ರಾಂಗ್ ಆಗಿದೆ ಅಂತ हम मनन चिंतन मंथन कर लेंगे ನಾವು ಮನಂಚಿಂತನ ಮಂಥನೆಯನ್ನು ಮಾಡ್ಕೊಂಡ್ಬಿಟ್ರೆ तो हमारी चीज हो जाएगी। ಅದು ನಮ್ಮ ವಸ್ತು ಆಗೋಗುತ್ತೆ. इसलिए ब्रह्म वाक्य मुरली का है। ಅದಕ್ಕೋಸ್ಕರ ಬ್ರಹ್ಮವಾಕ್ಯಗಳಾಗಿದೆ ಮುರಳಿಗಳಲ್ಲಿ. मिसाल दिया है गाय का। ಉದಾಹರಣೆಯನ್ನು ಕೊಟ್ಟಿದ್ದಾರೆ ಹಸುವಿಂದು. गाय खाती है और जुगाली करती है। ಹಸು ತಿನ್ನುತ್ತೆ, ತಿಂದ್ಬಿಟ್ಟು ಮತ್ತೆ ಮೇಲ್ಕ್ ಹಾಕುತ್ತೆ. मंथन करती है ಮಂಥನೆಯನ್ನು ಮಾಡುತ್ತೆ. तब रस बनता है। ಅವಾಗ ಅದರ ರಸ ಉತ್ಪನ್ನ ಆಗುತ್ತೆ. डॉक्टर लोग भी कहते हैं ಡಾಕ್ಟರ್ಗಳು ಸಹ ಹೇಳ್ತಾರೆ, जो भी खाते हो अच्छी तरह से चबाओ। ಏನೇ ತಿಂತೀರಾ ಚೆನ್ನಾಗಿ ಅಗದ್ಬಿಟ್ಟು ತಿನ್ನಿ ಅಂತ. ये भी ईश्वर के दिए हुए ज्ञान रतन है। ಇದು ಸಹ ಈಶ್ವರ ಕೊಟ್ಟಿರುವಂತ ಜ್ಞಾನ ರತ್ನಗಳಾಗಿದೆ. अच्छी तरह से मंथन करना चाहिए। ಚೆನ್ನಾಗಿ ಮನಂಚಿಂತನ ಮಂಥನೆಯನ್ನು ಮಾಡಬೇಕಾಗಿದೆ. और मंथन करने का तरीका क्या है? ಮತ್ತೆ ಮಂಥನೆ ಮಾಡುವಂತ ವಿಧಿ ಏನಾಗಿದೆ? जितना जो कुछ मंथन किया है, ಯಾರೆಷ್ಟೇ ಮನಂಚಿಂತನ ಮಂಥನೆಯನ್ನು ಮಾಡಿದ್ದಾರೆ, जितना अपना बनाया है, ಎಷ್ಟು ನಮ್ದನ್ನಾಗಿ ನಾವು ಮಾಡ್ಕೊಂಡಿದ್ದೀವಿ, वो दूसरों को जरूर बांटते जाओ। ಅದು ಬೇರೆಯವರಿಗೆ ಖಂಡಿತವಾಗಿ ಹಂಚ್ತಾ ಹೋಗ್ಬೇಕು. ये ईश्वरीय ज्ञान धन ऐसा है, ಇದು ಈಶ್ವರೀಯ ಜ್ಞಾನಧನ ಆ ರೀತಿ ಆಗಿದೆ. जितना बांटेंगे उतना हमारे अंदर पक्का हो जाएगा, बैंक बैलेंस पक्का हो जाएगा। ಇದನ್ನ ನಾವು ಎಷ್ಟು ಹಂಚ್ತೀವೋ ಅಷ್ಟು ನಮ್ಮ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. नहीं तो भूल जाएगा। ಇಲ್ಲದಿದ್ರೆ ಮತ್ತೆ ಮರ್ತೋಗ್ಬಿಡುತ್ತೆ. बैंक बैलेंस को बढ़ाते जाएं। ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. और जो भी सामने आए, ಮತ್ತೆ ಯಾರೇ ಎದುರುಗಡೆ ಬರ್ತಾರೆ, अपना जो बनाया है ನಮ್ದನ್ನಾಗಿ ನಾವೇನು ಮಾಡ್ಕೊಂಡಿದ್ದೀವೋ वो देते जाओ। ಅದನ್ನ ಕೊಡ್ತಾ ಹೋಗ್ಬೇಕು. जितनी सेवा करेंगे उतना मनन चिंतन मंथन चलेगा। ಎಷ್ಟು ನಾವು ಸೇವೆ ಮಾಡ್ತೀವೋ ಅಷ್ಟು ಮನಚಿಂತನ ಮಂಥನೆ ನಡೆಯುತ್ತೆ. क्यों? ಯಾಕೆ? क्योंकि बाप का विरुद्ध है। ಯಾಕೆಂದರೆ ತಂದೆಯ ವಿರುದ್ಧ ಆಗಿದೆ, ಪ್ರತಿಜ್ಞೆ ಆಗಿದೆ. सेवादारी बच्चों को कौन याद करता है? ಸೇವಾದಾರಿ ಮಕ್ಕಳನ್ನ ಯಾರು ನೆನ್ಪು ಮಾಡ್ತಾರೆ? बाप याद करता है। ತಂದೆ ನೆನ್ಪು ಮಾಡ್ತಾರೆ. और जिनको बाप याद करता है उनकी याद ज्यादा तीखी होगी। ಮತ್ತೆ ಯಾರಿಗೆ ತಂದೆ ನೆನ್ಪು ಮಾಡ್ತಾರೋ ಅವ್ರ ನೆನಪು ಜಾಸ್ತಿ ತೀಕ್ಷ್ಣವಾಗಿರುತ್ತಾ? जो स्वयं मेहनत करते हैं याद करने की, ಅಥವಾ ಯಾರು ಸ್ವಯಂ ಕಷ್ಟಪಡ್ತಾರೆ ನೆನ್ಪು ಮಾಡಲಿಕ್ಕೆ, उनकी याद ज्यादा तीखी होगी। ಅವ್ರ ನೆನಪು ಜಾಸ್ತಿ ತೀಕ್ಷ್ಣ ಆಗಿರುತ್ತಾ? है? जिनको बाप याद करता है उनकी याद ऑटोमेटिक तीखी हो जाएगी। ಯಾರಿಗೆ ತಂದೆ ನೆನ್ಪು ಮಾಡ್ತಾರೋ ಅವ್ರ ನೆನಪು ಆಟೋಮೆಟಿಕ್ ತೀಕ್ಷ್ಣ ಆಗೋಗ್ಬಿಡುತ್ತೆ. जब याद तीखी हो जाएगी ಯಾವಾಗ ಅವ್ರ ನೆನಪು ತೀಕ್ಷ್ಣ ಆಗೋಗ್ಬಿಡುತ್ತೆ, तो साकार में निराकार को याद करना की प्रैक्टिस जब बढ़ेगी, ಅವಾಗ ಏನಾಗುತ್ತೆ, ಸಾಕಾರನಲ್ಲಿ ನಿರಾಕಾರನ ನೆನ್ಪು ಮಾಡುವಂಥ ನೆನಪಿನ ಪ್ರಾಕ್ಟೀಸ್ ಯಾವಾಗ ಜಾಸ್ತಿ ಆಗುತ್ತೆ, तो निराकार को याद करना है ना। ಅವಾಗ ಮತ್ತೆ ನಿರಾಕಾರನ ನೆನ್ಪು ಮಾಡಬೇಕಾಗಿದೆ ಅಲ್ವಾ? तो बुद्धि निराकारी बनेगी ಮತ್ತೆ ಅದರಿಂದ ಬುದ್ಧಿ ನಿರಾಕಾರಿ ಆಗುತ್ತಾ या साकारी बनेगी? ಅಥವಾ ಸಾಕಾರಿ ಆಗುತ್ತಾ? है निराकारी सूक्ष्म बुद्धि बनेगी। ನಿರಾಕಾರಿ ಸೂಕ್ಷ್ಮ ಬುದ್ಧಿ ಆಗೋಗುತ್ತೆ. और सूक्ष्म बुद्धि में मनन चिंतन मंथन ज्यादा चलेगा। ಮತ್ತೆ ಸೂಕ್ಷ್ಮ ಬುದ್ಧಿಯಲ್ಲಿ ಮನಂಚಿಂತನ ಮಂಥನ ಜಾಸ್ತಿ ನಡೆಯುತ್ತಾ?
या स्थूल बुद्धि में ज्यादा चलेगा? ಅಥವಾ ಸ್ಥೂಲ ಬುದ್ಧಿಯಲ್ಲಿ ಜಾಸ್ತಿ ನಡೆಯುತ್ತಾ? अकल बड़ी या भैंस? ಬುದ್ಧಿ ದೊಡ್ಡದಾಗಿದೆನಾ ಅಥವಾ ಎಮ್ಮೆ ದೊಡ್ಡದಾಗಿದೆನಾ? इसलिए बताया ಅದಕ್ಕೋಸ್ಕರ ಹೇಳಿದ್ರು ये अरस परस है। ಇದೆರಡು ಅರಸ್ಪರಸ್ ಆಗಿದೆ. ब्राह्मणों के दो ही काम हैं, ಬ್ರಾಹ್ಮಣರದ್ದು ಎರಡೇ ಕೆಲಸ ಆಗಿದೆ, याद और सेवा, सेवा और याद। ನೆನಪು ಮತ್ತು ಸೇವೆ, ಸೇವೆ ಮತ್ತು ನೆನಪು. सेवा पहले अपनी आत्मा की, ಸೇವೆ ಮೊದಲು ನಮ್ಮ ಆತ್ಮಂದು. स्व की सेवा, आत्मा की सेवा ಸ್ವಯಂನ ಸೇವೆ, ಆತ್ಮನ ಸೇವೆ या रथ की सेवा? ಅಥವಾ ರಥದ ಸೇವೆನಾ? असली सेवा क्या है? ನಿಜವಾದ ಸೇವೆ ಯಾವುದಾಗಿದೆ? हैं? आत्मा की सेवा। ಆತ್ಮನ ಸೇವೆನೇ ನಿಜವಾದ ಸೇವೆ. तो फुरना लगा रहे, ಮತ್ತು ಯಾವಾಗಲೂ ಇದೇ ಇರಬೇಕು ಮನಸ್ಸಿನಲ್ಲಿ, मैं कितनी सेवा करता हूँ। ನಾನು ಎಷ್ಟು ಸೇವೆ ಮಾಡ್ತೀನಿ. आत्मा की ಆತ್ಮನ ಸೇವೆಯನ್ನು. और रथ की कितनी सेवा करता हूँ। ಮತ್ತು ರಥದ ಎಷ್ಟು ಸೇವೆನ ನಾನು ಮಾಡ್ತೀನಿ. रथ की सेवा करने में कितना टाइम देता हूँ। ರಥದ ಸೇವೆಯನ್ನು ಮಾಡೋದಕ್ಕೋಸ್ಕರ ನಾನು ಎಷ್ಟು ಟೈಮ್ ಕೊಡ್ತೀನಿ. और आत्मा की सेवा करने में कितना टाइम देता हूँ। ಮತ್ತು ಆತ್ಮನ ಸೇವೆ ಮಾಡಲಿಕ್ಕೋಸ್ಕರ ನಾನು ಎಷ್ಟು ಟೈಮ್ ಕೊಡ್ತೀನಿ. श्रीमत क्या कहती है? ಶ್ರೀಮತ ಏನಂತ ಹೇಳುತ್ತೆ? श्रीमत क्या कहती है? ಶ್ರೀಮತ ಏನಂತ ಹೇಳುತ್ತೆ? है? ज्यादा टाइम आत्मा की सेवा। श्रीमत कहती है 8 घंटा ಶ್ರೀಮತ ಹೇಳುತ್ತೆ 8 ಗಂಟೆ देह की परवरिश करो। ದೇಹದ ಪಾಲನೆಯನ್ನು ಮಾಡಿ. 8 घंटा आत्मा की सेवा करो। 8 ಗಂಟೆ ಆತ್ಮನ ಸೇವೆಯನ್ನು ಮಾಡಿ. भले 8 घंटा आराम करो। ಭಲೆ 8 ಗಂಟೆ ಆರಾಮ್ ಮಾಡಿ. जो नॉन सरेंडर हैं उनके लिए बोला। ಯಾರು ನಾನ್ ಸರೆಂಡರ್ ಆಗಿದ್ದಾರೆ ಅವ್ರಿಗೋಸ್ಕರ ಹೇಳಿದ್ದಾರೆ. और जो सरेंडर्ड हैं ईश्वरीय सेवा के लिए ही बैठे हुए हैं। ಮತ್ತೆ ಯಾರು ಸರೆಂಡರ್ಡ್ ಆಗಿದ್ದಾರೆ ಈಶ್ವರೀಯ ಸೇವೆಗೋಸ್ಕರ ಕೂತಿದ್ದಾರೆ. पेट का धंधे की उनको कोई चिंता नहीं। ಹೊಟ್ಟೆ ದುಡಿಮೆಗೋಸ್ಕರ ಅವ್ರಿಗೇನು ಚಿಂತೆನೇ ಇಲ್ಲ. परिवार के, लौकिक परिवार के पोषण की उनको कोई चिंता नहीं। ಲೌಕಿಕ ಪರಿವಾರದ ಪೋಷಣೆದು ಸಹ ಅವ್ರಿಗೇನು ಚಿಂತೆ ಇಲ್ಲ. उनको 16 घंटे सेवा करनी है। ಅವರಿಗೆ 16 ಗಂಟೆ ಸೇವೆ ಮಾಡಬೇಕಾಗಿದೆ. 8 घंटा देह की परवरिश करनी है। 8 ಗಂಟೆ ದೇಹದ ಪೋಷಣೆಗೋಸ್ಕರ ಮಾಡ್ಕೋಬೇಕಾಗಿದೆ. आराम करना है। ಆರಾಮ್ ಮಾಡಬೇಕಾಗಿದೆ. लेकिन 80 साल में क्या रिजल्ट है? ಆದರೆ 80 ವರ್ಷದಲ್ಲಿ ಏನು ರಿಸಲ್ಟ್ ಆಗಿದೆ? हैं? अभी क्या टाइम चल रहा है? ಇವಾಗ ಯಾವ ಟೈಮ್ ನಡೀತಾ ಇದೆ? बता दिया। तुम बच्चों को तमो प्रधान से सतो प्रधान बनने में है? ಹೇಳ್ಬಿಟ್ಟಿದ್ದಾರೆ ಅಲ್ವಾ, ನೀವು ಮಕ್ಕಳಿಗೆ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ಲಿಕ್ಕೋಸ್ಕರ 40 से 50 वर्ष लगते हैं। 40 ರಿಂದ 50 ವರ್ಷ ಹಿಡಿಯುತ್ತೆ. तो कौन सा लक्ष्य रखा है, 40 का या 50 का? ಮತ್ತೆ ಯಾವ ಲಕ್ಷ್ಯವನ್ನ ಇಟ್ಕೊಂಡಿದ್ದೀರಾ? 40 ವರ್ಷದ 50 ವರ್ಷದ? है क्या लक्ष्य है?
ಏನು ಲಕ್ಷ್ಯವನ್ನು ಇಟ್ಕೊಂಡಿದ್ದೀರಾ? है 40 का लक्ष्य है, जैसा लक्ष्य वैसे लक्षण आएंगे। 40 ಲಕ್ಷ ಆಗಿದೆನಾ? ಒಂದು ವೇಳೆ ಆ 40 ಲಕ್ಷನೇ ಆಗಿದ್ರೆ ಯಾವ ರೀತಿ ಲಕ್ಷ್ಯ ಇರುತ್ತೋ ಅದೇ ಥರ ಲಕ್ಷಣಗಳು ಕಾಣಿಸುತ್ತೆ. क्या लक्ष्य रखा? ಏನು ಲಕ್ಷ್ಯವನ್ನು ಇಟ್ಕೊಂಡಿದ್ದಾರೆ? है कोई नहीं बोलेगा। ಯಾರೂ ಹೇಳೋದಿಲ್ಲ. 40 साल का 40 ವರ್ಷದ? फिर तो 8 की लिस्ट में आना पक्का है। ಮತ್ತೆ ಹಂಗಿದ್ರೆ 8ರ ಲಿಸ್ಟಲ್ಲಿ ಬರೋದು ಪಕ್ಕ ಆಗಿದೆ. क्या जिन्होंने 40 का लक्ष्य रखा है पुरुषार्थ का संपन्न करने का, ಯಾರು 40 ವರ್ಷ ಅಂತ ಲಕ್ಷ್ಯವನ್ನು ಇಟ್ಕೊಂಡಿದ್ದಾರೆ ಪುರುಷಾರ್ಥವನ್ನು ಸಂಪನ್ನ ಮಾಡೋದಕ್ಕೋಸ್ಕರ, वो 8 की लिस्ट में तो जरूर आने चाहिए। ಅವ್ರು 8ರ ಲಿಸ್ಟ್ನಲ್ಲಂತೂ ಖಂಡಿತವಾಗಿ ಬರಬೇಕಾಗಿದೆ. जिन 8 को धर्मराज की कोई सेवा वो सजा नहीं मिलेगी। ಆ 8 ಆತ್ಮಗಳಿಗೆ ಧರ್ಮರಾಜನಿಂದ ಏನು ಶಿಕ್ಷೆನೇ ಸಿಗಲ್ಲ. और जिनको कोई सजा नहीं मिलेगी, ಮತ್ತೆ ಯಾರಿಗೆ ಏನು ಶಿಕ್ಷೆ ಸಿಗೋದಿಲ್ಲ, उनका पद नहीं नीचा होगा। ಅವ್ರ ಪದವಿನೂ ಸಹ ಕಡಿಮೆ ಆಗೋದಿಲ್ಲ. वो ऊंच पद पाएंगे। ಅವರು ಉನ್ನತವಾಗಿರೋ ಪದವಿಯನ್ನ ಪಡಿತಾರೆ. पद उनका नीचा होगा ಪದವಿ ಅವ್ರದೇ ಕೆಳಗಡೆದಾಗುತ್ತೆ. जिन्हें सजा खानी पड़ेगी। ಯಾರಿಗೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ. 40 साल पूरा होने के बाद टू लेट का बोर्ड लगना है। 40 ವರ್ಷ ಪೂರ್ತಿ ಆದ ನಂತರ ಟೂಲೆಟಿನ ಬೋರ್ಡ್ ಆಗಬೇಕಾಗಿದೆ. जैसे 76 के बाद ಯಾವ ರೀತಿ 76ನೇ ಇಸ್ವಿಯ ನಂತರ कौन सा बोर्ड? ಯಾವ ಬೋರ್ಡ್ ಆಯಿತು? टू लेट का बोर्ड लगा था। ಟೂಲೆಟಿನ ಬೋರ್ಡ್ ಹಾಕಿದ್ರು. 66 में ही घोषणा कर दी थी मुरली में। ಮುರಳಿಯಲ್ಲಿ 66ರಲ್ಲೇ ಘೋಷಣೆಯನ್ನ ಮಾಡಿಬಿಟ್ಟಿದ್ರು. 10 वर्ष में ब्राह्मणों की पुरानी दुनिया का विनाश, विघटन। 10 ವರ್ಷದಲ್ಲಿ ಬ್ರಾಹ್ಮಣರ ಹಳೆ ಪ್ರಪಂಚದ್ದು ವಿನಾಶ ಆಗುತ್ತೆ, ವಿಘಟನೆ ಆಗೋಗುತ್ತೆ. और नई दुनिया का आरंभ हो जाएगा। ಮತ್ತೆ ಹೊಸ ಪ್ರಪಂಚದ ಆರಂಭ ಆಗೋಗುತ್ತೆ. लक्ष्मी नारायण का जन्म हो जाएगा। ಲಕ್ಷ್ಮೀನಾರಾಯಣನ ಜನ್ಮ ಆಗೋಗುತ್ತೆ. लक्ष्मी नारायण के चित्र में अभी भी छपा हुआ है। ಲಕ್ಷ್ಮೀನಾರಾಯಣನ ಚಿತ್ರದಲ್ಲಿ ಇವಾಗೂ ಸಹ ಮುದ್ರಣೆ ಮಾಡಿದ್ದಾರೆ. ये प्रत्यक्षता रूपी जन्म की बात थी। ಇದು ಪ್ರತ್ಯಕ್ಷ ರೂಪಿ ಜನ್ಮದ ಮಾತಾಗಿತ್ತು. कि वो इसी जन्म में, इसी जीवन में ಅವರು ಇದೇ ಜೀವನದಲ್ಲಿ ಇದೇ ಜನ್ಮದಲ್ಲಿ डायरेक्ट नर से नारायण बनने वाली आत्मा, ಡೈರೆಕ್ಟ್ ನರನಿಂದ ನಾರಾಯಣ ಆಗುವಂತ ಆತ್ಮ, जो विश्व का मालिक कही जाती है, ಯಾರಿಗೆ ವಿಶ್ವದ ಮಾಲೀಕರು ಅಂತ ಹೇಳಲಾಗುತ್ತೆ, जिसके लिए शास्त्रों में प्रसिद्ध है ಯಾವುದಕ್ಕೋಸ್ಕರ ಶಾಸ್ತ್ರಗಳಲ್ಲೂ ಸಹ ಪ್ರಸಿದ್ಧಿಯಾಗಿದೆ. कि जितने भी जीवन में युद्ध से गुजरना पड़ा, ಜೀವನದಲ್ಲಿ ಎಷ್ಟೇ ಪರೀಕ್ಷೆಗಳಿಂದ ನಡಿಬೇಕಾಯಿತು, उन युद्धों में से एक भी युद्ध ಆ ಯುದ್ಧಗಳಲ್ಲಿ ಒಂದು ಯುದ್ಧನೂ ಸಹ ಆ ರೀತಿ ಇಲ್ಲ. हार नहीं हुई उसकी। ಒಂದು ಯುದ್ಧದಲ್ಲಿ ಅವ್ರದ್ದು ಸೋಲಾಗಿಲ್ಲ. हर युद्ध में जीत ही जीत होती रही। ಪ್ರತಿಯೊಂದು ಯುದ್ಧದಲ್ಲಿ ಅವ್ರದ್ದು ವಿಜಯನೇ ವಿಜಯ ಆಯಿತು. और उसकी जीवन कहानी आज भी गांव-गांव में, शहर में, ಮತ್ತೆ ಅವ್ರ ಜೀವನ ಚರಿತ್ರೆ ಇವಾಗೂ ಸಹ ಪಟ್ಟಣದಲ್ಲಿ ಹಳ್ಳಿಗಳಲ್ಲಿ ಎಲ್ಲ, मोहल्ले में ಓಣಿಯಲ್ಲೆಲ್ಲ
वो जीवन कहानी सुनाई जाती है। ಆ ಜೀವನ ಚರಿತ್ರೆಯನ್ನ ಹೇಳಲಾಗುತ್ತೆ. परंतु विकारी मनुष्यों ने ಆದರೆ ಆ ವಿಕಾರಿ ಮನುಷ್ಯರು उस जीवन कहानी में ಆ ಜೀವನ ಚರಿತ್ರೆಯಲ್ಲಿ सतयुग के पहले पत्ते कृष्ण का नाम डाल दिया। ಸತ್ಯುಗದ ಮೊದಲನೇ ಎಲೆ ಕೃಷ್ಣನ ಹೆಸರನ್ನ ಹಾಕ್ಬಿಟ್ಟಿದ್ದಾರೆ. है संगम युगी बच्चे की बात। ಅದಂತೂ ಆಗಿದೆ ವಾಸ್ತವದಲ್ಲಿ ಸಂಗಮಯುಗಿ ಮಗುವಿನ ಮಾತು. संगम युग में आत्माओं का बाप ಸಂಗಮಯುಗದಲ್ಲಿ ಆತ್ಮಗಳ ತಂದೆ, हम आत्माओं का बाप भी है, सुप्रीम फादर। ನಮ್ಮ ಆತ್ಮಗಳ ತಂದೆನೂ ಆಗಿದ್ದಾರೆ, ಸುಪ್ರೀಂ ಫಾದರ್. प्रैक्टिकल में है, ಪ್ರಾಕ್ಟಿಕಲ್ನಲ್ಲಿ ಆಗಿದ್ದಾರೆ. जो ज्ञान का बीज डालने वाला भी है ಅವರು ಜ್ಞಾನದ ಬೀಜವನ್ನು ಹಾಕುವಂಥವ್ರು ಆಗಿದ್ದಾರೆ. और अंत में वर्षा देने वाला भी है, मुक्ति जीवन मुक्ति का। ಮತ್ತೆ ಅಂತ್ಯದಲ್ಲಿ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಕೊಡುವಂಥವ್ರು ಆಗಿದ್ದಾರೆ. मध्य में आत्मा को सदगति की ओर ले जाने वाला भी है। ಮತ್ತೆ ಮಧ್ಯದಲ್ಲಿ ಆತ್ಮನ ಸದ್ಗತಿ ಕಡೆ ಕರ್ಕೊಂಡು ಹೋಗುವಂಥವ್ರು ಆಗಿದ್ದಾರೆ. वो बाप हमारा बाप भी है। ಆ ತಂದೆ ನಮಗೆ ತಂದೆನೂ ಆಗಿದ್ದಾರೆ. एक ही आत्मा के द्वारा ಒಂದೇ ಆತ್ಮನ ಮುಖಾಂತರ बाप भी है, टीचर भी है, सुप्रीम टीचर। ತಂದೆನೂ ಆಗಿದ್ದಾರೆ, ಟೀಚರ್ ಸಹ ಆಗಿದ್ದಾರೆ, ಸುಪ್ರೀಂ ಟೀಚರು ಆಗಿದ್ದಾರೆ, और सदगुरु भी है। ಮತ್ತೆ ಸದ್ಗುರುನೂ ಆಗಿದ್ದಾರೆ. पहले पहले बुद्धि की सदगति करता है, ಮೊಟ್ಟ ಮೊದಲು ಬುದ್ಧಿಯ ಸದ್ಗತಿಯನ್ನ ಮಾಡ್ತಾರೆ. फिर जब संसार में प्रत्यक्ष होता है ಮತ್ತೆ ಯಾವಾಗ ಅವರು ಸಂಸಾರದಲ್ಲಿ ಪ್ರತ್ಯಕ್ಷ ಆಗ್ತಾರೆ तो धक से हमारी राजधानी भी स्थापन करता है। ಆವಾಗ ತಕ್ಷಣ ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಿಬಿಡ್ತಾರೆ. फिर ये गायन है 1 सेकंड में जीवन मुक्ति। ಅದಕ್ಕೋಸ್ಕರ ಈ ಗಾಯನೇನು ಸಹ ಇದೆ, 1 ಸೆಕೆಂಡಲ್ಲಿ ಜೀವನ್ ಮುಕ್ತಿ ಅಂತ. जिस जिस सेकंड में जो जो आत्मा एवर लास्टिंग निश्चय बुद्धि बनती जाती है, ಯಾವ್ಯಾವ ಸೆಕೆಂಡ್ನಲ್ಲಿ ಯಾವ್ಯಾವ ಆತ್ಮಗಳು ಎವರ್ ಲಾಸ್ಟಿಂಗ್ ನಿಶ್ಚಯ ಬುದ್ಧಿ ಆಗ್ತಾ ಹೋಗ್ತಾರೆ, अमरनाथ का अमर बच्चा बनती जाती है, ಅಮರನಾಥನ ಅಮರ ಮಗು ಆಗ್ತಾ ಹೋಗ್ತಾರೆ, वो अमरलोक में चली जाती है। ಅವರು ಅಮರ ಲೋಕದಲ್ಲಿ ಹೊರಟೋಗ್ಬಿಡ್ತಾರೆ. उसका मृत्युलोक खलास हो जाता है। ಅವ್ರದ್ದು ಮೃತ್ಯು ಲೋಕನೇ ಮುಗ್ದೋಗ್ಬಿಡುತ್ತೆ. ये वाइब्रेशन की बात है। ಇದು ವೈಬ್ರೇಷನಿನ ಮಾತಾಗಿದೆ. नहीं तो नियम है, जो नरक में मरेगा वो नरक में जन्म लेगा। ಇಲ್ಲಿದ್ರೆ ನಿಯಮ ಇದೆ, ಯಾರು ನರಕದಲ್ಲಿ ಸಾಯ್ತಾರೋ ನರಕದಲ್ಲೇ ಜನ್ಮ ತಗೊಂತಾರೆ. अंतमते सुगति की बात है। ಅಂತ ಮತ್ತೆ ಸೋಗತೆ ಆಗುವಂತ ಮಾತಾಗಿದೆ. अनिश्चय बुद्धि बने और नारकीय दुनिया सुनी सुनाई बातों के आधार पर निश्चय बुद्धि बने, ಅನಿಶ್ಯ ಬುದ್ಧಿ ಆಗ್ತಾರೆ. ನಾರಕೀಯ ಪ್ರಪಂಚದಲ್ಲಿ ಹೇಳಿ ಕೇಳಿದಂತ ಮಾತಿನಿಂದ ಅನಿಶ್ಯ ಬುದ್ಧಿ ಆಗ್ತಾರೆ. तो मृत्युलोक में जन्म होता है। ಮತ್ತೆ ಆ ರೀತಿ ಇದ್ರೆ ಮೃತ್ಯು ಲೋಕದಲ್ಲಿ ಜನ್ಮ ಆಗುತ್ತೆ. शूटिंग पीरियड में निश्चय बुद्धि विजयते, ಶೂಟಿಂಗ್ ಪೀರಿಯಡ್ ನಲ್ಲಿ ನಿಶ್ಚಯ ಬುದ್ಧಿ ವಿಜೇತೆ. जो बाप को एवर लास्टिंग पहचान लेते हैं, ಯಾರು ತಂದೆಯನ್ನ ಎವರ್ ಲಾಸ್ಟಿಂಗ್ ನಲ್ಲಿ ಗುರುತಿಸ್ಕೊಂಡ್ಬಿಡ್ತಾರೆ, फिर कभी भूलते नहीं, ಮತ್ತೆ ಯಾವತ್ತೂ ಮರೆಯೋದಿಲ್ಲ. वो है अमरलोक में। ಅವರಾಗಿದ್ದಾರೆ ಅಮರ ಲೋಕದಲ್ಲಿ. और जो अनिश्चय बुद्धि बनते जाते हैं ಮತ್ತೆ ಯಾರು ಅನಿಶ್ಚಯ ಬುದ್ಧಿ ಆಗ್ತಾ ಹೋಗ್ತಾರೆ, वो है
मृत्यु लोक में। ಅವರಿದ್ದಾರೆ ಮೃತ್ಯು ಲೋಕದಲ್ಲಿ. थोड़ा भी अनिश्चय आया, ಸ್ವಲ್ಪನಾದರೂ ಅನಿಶ್ಚಯ ಬಂತು ಅಂದರೆ ये मरा, ತಕ್ಷಣ ಸತ್ತೋಗ್ತಾರೆ. आज नहीं तो कल मरा। ಇವತ್ತಲ್ಲ ಅಂದರೆ ನಾಳೆ ಆದರೂ ಸತ್ತೋಗ್ತಾರೆ. मरना जरूर है, ಸಾಯೋದಂತೂ ಖಂಡಿತವಾಗಿ ಸಾಯಬೇಕಾಗತ್ತೆ. नहीं तो बाप का एक बार बच्चा बन गया, ಇಲ್ಲದಿದ್ರೆ ಒಂದ್ಸತಿ ತಂದೆ ಮಗು ಆಗ್ಬಿಟ್ರು ಅಂದರೆ तो बाप का मुक्ति और जीवन मुक्ति का वर्षा ही लेगा। ತಂದೆ ಮುಕ್ತಿ ಮತ್ತು ಜೀವನ್ ಮುಕ್ತಿ ಆಸ್ತಿಯನ್ನೇ ತಗೊಂತಾರೆ. जो बाप की प्रॉपर्टी, ತಂದೆದೇನು ಪ್ರಾಪರ್ಟಿ ಆಗಿದೆ, तो प्रॉपर्टी बच्चे को हकदार बनना जरूर है। ಆ ಪ್ರಾಪರ್ಟಿಗೆ ಮಕ್ಕಳಿಗೆ ಹಕ್ದಾರರಾಗ ಖಂಡಿತವಾಗಿ ಆಗಬೇಕಾಗತ್ತೆ. तो टाइम बता दिया, ಅದಕ್ಕೆ ಮತ್ತೆ ಟೈಮನ್ನು ಹೇಳಿಬಿಟ್ರು. परीक्षा तो पहले से ही बता दी। ಪರೀಕ್ಷೆ ಅಂತೂ ಮೊದಲಿಂದಾನೇ ಹೇಳಿಬಿಟ್ರು. क्या परीक्षा होने वाली है? ಏನು ಪರೀಕ್ಷೆ ಆಗಬೇಕಾಗಿದೆ? अरे प्रश्न पत्र भूल गया? ಕೇಳ್ತಾ ಇದ್ದಾರೆ ಬಾಬಾ, ಕ್ವಶನ್ ಪೇಪರ್ ಮರ್ತೋಗ್ಬಿಡ್ತಾ? है नष्टो मोहा स्मृति लब्धा की परीक्षा। ನಷ್ಟು ಮೋಹ ಸ್ಮೃತಿ ಲಬ್ಧದ ಪರೀಕ್ಷೆ. अपनी देह से ನಮ್ಮ ದೇಹದಿಂದ मोह नष्ट, ಮೋಹ ನಷ್ಟ ಆಗ್ಬಿಡ್ಬೇಕು. देह की परवरिश कैसे होगी? हम कहाँ जाएंगे, कहाँ रहेंगे? ದೇಹದ ಪಾಲನೆ ಯಾವ ರೀತಿ ಆಗುತ್ತೆ, ನಾವು ಎಲ್ಲಿ ಹೋಗೋದು, ಯಾವ ರೀತಿ ಇರೋದು? देह से नष्टो मोह, ಈ ದೇಹದಿಂದನೂ ನಷ್ಟ ಮೋಹ, देह की इंद्रियों से नष्टो मोह, ದೇಹದ ಇಂದ್ರಿಯಗಳಿಂದ ನಷ್ಟ ಮೋಹ, देह के संबंधियों से नष्टो मोह। ದೇಹದ ಸಂಬಂಧಿಗಳಿಂದ ನಷ್ಟ ಮೋಹ. नष्टो मोह नहीं बने होंगे ಒಂದ್ ವೇಳೆ ನಷ್ಟ ಮೋಹ ಆಗಿಲ್ಲ ಅಂದ್ರೆ देह के संबंधी प्रेशर डालेंगे। ದೇಹದ ಸಂಬಂಧಿಗಳು ಪ್ರೆಷರ್ ಹಾಕ್ತಾರೆ. हमारी बात मानो, ನಮ್ಮ ಮಾತನ್ನ ಕೇಳಿ. अकेले प्रेशर नहीं डालेंगे, ಒಬ್ಬರೇ ಒಂಟಿಯಾಗಿ ಪ್ರೆಷರ್ ಹಾಕಲ್ಲ. रिश्तेदारों को इकट्ठा करेंगे, ಸಂಬಂಧಿಕರನ್ನೆಲ್ಲ ಒಟ್ಟಿಗೆ ಸೇರಿಸ್ತಾರೆ. गांव वालों को, मोहल्ले वालों को इकट्ठा करेंगे, ಹಳ್ಳಿಯವರಿಗೆ, ಊರವರಿಗೆ, ಓಣಿಯವರಿಗೆ ಎಲ್ಲರಿಗೂ ಒಟ್ಟಿಗೆ ಸೇರಿಸ್ತಾರೆ. अपने संसर्ग संपर्क में जीवन में जो भी आए होंगे बड़े बड़े, ಅವರ ಸಂಬಂಧ ಸಂಪರ್ಕದಲ್ಲಿ ಅವ್ರ ಜೀವನದಲ್ಲಿ ಯಾರೇ ದೊಡ್ಡ ದೊಡ್ಡವ್ರು ಬಂದಿರ್ತಾರೆ उनका भी सहारा लेकर के हमारे ऊपर फोर्स डालेंगे। ಅವ್ರದ್ದು ಆಧಾರ ತಗೊಂಡು ನಮ್ಮ ಮೇಲೆ ಫೋರ್ಸ್ ಹಾಕ್ತಾರೆ. हमारी बात मानो, ನಮ್ಮ ಮಾತನ್ನ ಕೇಳಿ ಅಂತ. मनुष्यों का जो समाज है, ಮನುಷ್ಯರದೇನು ಸಮಾಜ ಇದೆ, जिसे बाप कहते हैं, ये झूठ खंड है। ಅದಕ್ಕೆ ತಂದೆ ಹೇಳ್ತಾರೆ ಇದು ಸುಳ್ಳು ಖಂಡ ಆಗಿದೆ. झूठ ही झूठ, मेरे ही झूठ, सच की रत्ती नहीं। ಸುಳ್ಳೇ ಸುಳ್ಳು, ಎಲ್ಲ ಸುಳ್ಳು, ಸತ್ಯದ ಒಂದು ರತ್ತಿನೂ ಇಲ್ಲ. वो झूठा संसार, झूठा समाज, ಈ ಪ್ರಪಂಚನೇ ಜೂಟ ಆಗಿದೆ, ಈ ಪ್ರಪಂಚನೇ ಸುಳ್ಳಾಗಿದೆ, ಈ ಸಮಾಜನೂ ಸುಳ್ಳಾಗಿದೆ. हमको कोई सहयोग नहीं देगा। ನಮ್ಗೆ ಯಾರೂ ಸಹಯೋಗ ಕೊಡಲ್ಲ. इसलिए बोला, ಅದಕ್ಕೋಸ್ಕರ ಹೇಳಿದ್ರು, जो मधुबन का आधार लेकर पुरुषार्थ कर रहे हैं, ಯಾರು ಮಧುಬಂಧ ಆಧಾರ ತಗೊಂಡು ಪುರುಷಾರ್ಥವನ್ನ ಮಾಡ್ತಾ ಇದ್ದಾರೆ, चाहे रोज क्लास करते हैं, चाहे साप्ताहिक क्लास करते हैं, ಭಲೆ ಅವರು ದಿನ ಕ್ಲಾಸ್ ಮಾಡೋರಾಗ್ಲಿ ಅಥವಾ ವಾರಕ್ಕೊಂದಿನ ಕ್ಲಾಸ್ ಮಾಡೋರಾಗ್ಲಿ,
चाहे महासंगठन का सन्मुख क्लास करते हैं, ಅಥವಾ ಮಹಾಸಂಘಟನೆದು ಸಮ್ಮುಖ ಕ್ಲಾಸ್ ಮಾಡ್ತಾರೆ, उनको मधुबन छोड़ना पड़ेगा। ಅವರಿಗೆ ಮಧುಬನ ಬಿಡಬೇಕಾಗುತ್ತೆ. उस मधुबन के दरवाजे पे कोई देखेंगे समाज के लोग, ಆ ಮಧುಬನದ ಬಾಗಿಲಲ್ಲಿ ಯಾರಾದರೂ ಸಮಾಜದ ಜನಗಳು ನೋಡಿದರೆ तो पता नहीं क्या करेंगे। ಗೊತ್ತಿಲ್ಲ ಅವಾಗ ಅವ್ರು ಏನು ಮಾಡ್ತಾರೆ ಅಂತ. ये लोकलाज की दुनिया है। ಇದು ಲೋಕಲಾಜಿನ ಪ್ರಪಂಚ ಆಗಿದೆ, ಮಾನ ಮರ್ಯಾದೆಯ ಪ್ರಪಂಚ ಆಗಿದೆ. जो भगवान का बनता है ಯಾರು ಇಲ್ಲಿ ಭಗವಂತನ ಮಕ್ಕಳಾಗ್ತಾರೆ उसे लोकलाज त्यागनी पड़ती है। ಅವರಿಗೆ ಮಾನ ಮರ್ಯಾದೆನ ಬಿಡಬೇಕಾಗುತ್ತೆ. मीरा का मिसाल है। ಮೀರಾನ ಉದಾಹರಣೆನೂ ಸಹ ಇದೆ. राजघराने में जन्मी थी, ರಾಜ್ ಪರಿವಾರದಲ್ಲಿ ಜನ್ಮ ತಗೊಂಡಿದ್ರು, राजघराने में पली थी, ರಾಜ್ ಪರಿವಾರದಲ್ಲೇ ಪಾಲನೆ ತಗೊಂಡಿದ್ರು, राजघराने में विवाह हुआ था। ಅವ್ರ ಮದುವೆನೂ ರಾಜ್ ಪರಿವಾರದಲ್ಲೇ ಆಗಿತ್ತು. फिर क्या हुआ? ಆದರೆ ಆಮೇಲೆ ಏನಾಯ್ತು ಮತ್ತೆ? किसकी दीवानी थी? ಅವ್ರು ಯಾರಿಂದ ದಿವಾನಿ ಆಗಿದ್ರು? भगवान की दीवानी बनी। ಭಗವಂತನಿಂದ ಹುಚ್ಚರಾಗಿದ್ರು ಅವರು. तो संसार वालों ने क्या किया? ಅದಕ್ಕೆ ಮತ್ತೆ ಪ್ರಪಂಚದವರೆಲ್ಲ ಏನು ಮಾಡಿದ್ರು? है? मायके वालों ने क्या किया? ससुराल वालों ने क्या किया? ಅವ್ರ ತವ್ರ ಮನೆಯವ್ರು ಏನು ಮಾಡಿದ್ರು? ಅವ್ರ ಅತ್ತೆ ಮನೆಯವ್ರು ಏನು ಮಾಡಿದ್ರು? रिश्तेदारों ने क्या किया? ಅವ್ರ ಸಂಬಂಧಿಕರೆಲ್ಲ ಏನು ಮಾಡಿದ್ರು? है? ठुकराए दिया या संभाल लिया? ಎಲ್ಲರೂ ಅವ್ರು ತಿರಸ್ಕಾರ ಮಾಡಿದ್ರ ಅಥವಾ ತಮ್ಮಲ್ಲಿ ಅಳವಡಿಸ್ಕೊಂಡು ಇಟ್ಕೊಂಡ್ರ? वो तो भक्ति मार्ग था। ಅದಂತೂ ಭಕ್ತಿ ಮಾರ್ಗ ಆಗಿತ್ತು. वो तो अंधश्रद्धा का रास्ता था। ಅದಂತೂ ಅಂಧಶ್ರದ್ಧೆಯ ದಾರಿ ಆಗಿತ್ತು. मूर्ति को भगवान मान के बैठी थी। ಮೂರ್ತಿಯನ್ನ ಭಗವಂತ ಅಂತ ತಿಳ್ಕೊಂಡು ಕೂತ್ಕೊಂಡಿದ್ರು. वो तो जड़ मूर्ति थी। ಅದಂತೂ ಜಡಮೂರ್ತಿ ಆಗಿತ್ತು. तुम ब्राह्मण बच्चों को, हम ब्राह्मण बच्चों को ನೀವು ಬ್ರಾಹ್ಮಣ ಮಕ್ಕಳಿಗೆ, ನಾವು ಬ್ರಾಹ್ಮಣ ಮಕ್ಕಳಿಗೆ जड़ मूर्ति के रूप में भगवान मिला है ಜಡಮೂರ್ತಿಯ ರೂಪದಲ್ಲಿ ಭಗವಂತ ಸಿಕ್ಕಿದಾನ या चैतन्य मूर्ति मिली है? ಅಥವಾ ಚೈತನ್ಯ ಮೂರ್ತಿ ಸಿಕ್ಕಿದಾನ? है चैतन्य मूर्ति। और ಚೈತನ್ಯ ಮೂರ್ತಿ ಸಿಕ್ಕಿದೆ. बोला, ब्रह्म वाक्य मुरली में स्पेशल बोला, ಮತ್ತೆ ಬ್ರಹ್ಮವಾಕ್ಯ ಮುರಳಿಗಳಲ್ಲಿ ಸ್ಪೆಷಲ್ ಆಗಿ ಹೇಳಿದ್ದಾರೆ, ये तुमको ऐसा चैतन्य खिलौना मिला है ಇವ್ರು ನಿಮ್ಗೆ ಈ ರೀತಿ ಚೈತನ್ಯವಾಗಿರೋ ಗೊಂಬೆ ಸಿಕ್ಕಿದೆ, जो न कभी ब्रह्मा बाबा की तरह टूटेगा, ಯಾವಾಗಾದ್ರೂ ಒಂದ್ ವೇಳೆ ಅವ್ರು ಬ್ರಹ್ಮ ಬಾಬನ್ ತರ ತುಂಡಾಗೋಗ್ಬಿಟ್ರೆ न फूटेगा, ಅದು ತುಂಡು ಆಗೋದಿಲ್ಲ, ಹೊಡೆಯೋದಿಲ್ಲ, और एक पैसा भी इसकी कीमत नहीं देनी पड़ेगी। ಮತ್ತೆ 1 ರೂಪಾಯಿನೂ ಸಹ ಇದ್ರ ವ್ಯಾಲ್ಯೂ ಕೊಡುವಂತ ಅವಶ್ಯಕತೆನೇ ಇಲ್ಲ. मुफ्त में भी मिल सकता है ಇದು ಫ್ರೀನಲ್ಲೂ ಸಹ ಸಿಗ್ಬೋದಾಗಿದೆ, और मिलता भी है लेने वालों को। ಮತ್ತೆ ತಗೊಳೋಂಥವ್ರಿಗೆ ಅದು ಸಿಗುತ್ತೆ ಖಂಡಿತವಾಗಿ. तो यहाँ भक्ति मार्ग की बात नहीं है, ಮತ್ತೆ ಇಲ್ಲಿ ಭಕ್ತಿ ಮಾರ್ಗದ ಮಾತಾಗಿಲ್ಲ. यहाँ तो ज्ञान माने जानकारी, ಇಲ್ಲಂತೂ ಜ್ಞಾನ ಅಂದ್ರೆ ತಿಳುವಳಿಕೆ, समझ की बात है। ತಿಳುವಳಿಕೆಯ ಮಾತಾಗಿದೆ. समझ है बुद्धि को कहा जाता है। ತಿಳುವಳಿಕೆ ಅಂತ ಬುದ್ಧಿಗೆ ಹೇಳಲಾಗುತ್ತೆ. भक्ति मार्ग में भी कहते हैं, ಭಕ್ತಿ ಮಾರ್ಗದಲ್ಲೂ ಸಹ ಹೇಳ್ತಾರೆ, पानी पीजे छान के ನೀರನ್ನ और गुरु करो जान के। ಗುರುವನ್ನ ಮಾಡ್ಕೊಳ್ಳಿ ತಿಳ್ಕೊಂಬಿಟ್ಟು ನೀರನ್ನ ಕುಡಿರಿ ಜರಡಿ ಮಾಡಿ ಅಂತ ಹೇಳ್ತಾರೆ.
ಸೋರಿಸ್ಬಿಟ್ಟು ನೀರನ್ನು ಕುಡಿರಿ ಅಂತ ಹೇಳ್ತಾರೆ. कैसे जानेंगे गुरु सच्चा है या झूठा है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾವ ರೀತಿ ತಿಳ್ಕೊಬೋದಾಗಿದೆ ಗುರು ಸತ್ಯ ಆಗಿದಾರಾ ಅಥವಾ ಸುಳ್ಳಾಗಿದಾರಾ ಅಂತ. कैसे जानेंगे? ಯಾವ ರೀತಿ ತಿಳ್ಕೊಬೇಕಾಗುತ್ತೆ? है? ज्ञान के आधार पर. ಜ್ಞಾನದ ಆಧಾರದಿಂದನಾ? ज्ञान मिला नहीं 80 साल में. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ 80 ವರ್ಷಗಳಲ್ಲಿ ಜ್ಞಾನ ಸಿಕ್ಕಿಲ್ವಾ? है क्या बुद्धि का आधार? ಯಾರು ಅಂದ್ರು ಮನ್ ಬುದ್ಧಿ ಆಧಾರದ ಮೇಲೆ ಅಂತ. ಅದಕ್ಕೆ ಬಾಬಾ ಅಂತಿದ್ದಾರೆ ಏನ್ ಮನ್ ಬುದ್ಧಿ ಆಧಾರ? बुद्धि का क्या आधार? ಬಾಬಾ ಹೇಳ್ತಾರೆ ಬುದ್ಧಿಯ ಏನ್ ಆಧಾರ? किसी के साथ जीवन में रहने से लंबे समय तक हम साथ रहेंगे. ಯಾರ ಜೊತೆಲಾದ್ರೂ ನಾವು ಜೀವನದಲ್ಲಿ ಜೊತೆಯಲ್ಲಿದ್ರೆ, ಅದು ಜಾಸ್ತಿ ಸಮಯದವರೆಗೂ ನಾವು ಜೊತೆಯಲ್ಲಿದ್ರೆ तो उसको पहचान सकते हैं या दूर रहकर पहचान सकते हैं. ಅಷ್ಟು ಜಾಸ್ತಿ ಯಾರ ಜೊತೆಯಲ್ಲಾದ್ರೂ ನಾವಿದ್ರೆ ಅವ್ರನ್ನ ನಾವು ಗುರುತಿಸ್ಕೋಬೋದಾಗಿದೆ, ತಿಳ್ಕೊಬೋದಾಗಿದೆ. ಒಂದ್ ವೇಳೆ ನಾವು ಜೊತೆಯಲ್ಲೇ ಇಲ್ಲ ದೂರ ದೂರ ಇದೀವಿ ಅಂದ್ರೆ ಗುರ್ತಿಸಕ್ಕಾಗತ್ತಾ? साथ रहकर पहचान सकते हैं. ಜೊತೆಯಲ್ಲಿದ್ದು ಗುರುತಿಸ್ಬೋದಾಗಿದೆ. दूर रह करके पहचानना नहीं होता है. ದೂರದಲ್ಲಿದ್ದು ಗುರುತಿಸ್ಕೊಳೋ ಮಾತಲ್ಲ. जितना नजदीक होते जाएंगे ನಾವೆಷ್ಟು ಹತ್ರ ಹೋಗ್ತಾ ಇರ್ತೀವಿ उतना पहचानते जाएंगे. ಅಷ್ಟು ನಾವು ಗುರುತಿಸ್ಕೊಂತ ಹೋಗ್ತೀವಿ. और ऐसे भी है ಮತ್ತೆ ಈ ರೀತಿನೂ ಇದ್ದಾರೆ. कोई कोई लंबे समय तक नजदीक रहते हैं. ಕೆಲವರು ತುಂಬಾ ಜಾಸ್ತಿ ಸಮಯದವರೆಗೂ ಹತ್ರನೇ ಇರ್ತಾರೆ. उनका पूर्व जन्मों का हिसाब किताब ऐसा है. ಅವ್ರದ್ದು ಪೂರ್ವ ಜನ್ಮದ ಲೆಕ್ಕಾಚಾರ ಆ ರೀತಿ ಇರುತ್ತೆ. इस लास्ट जन्म में नजदीक आकर रहते हैं लंबे समय तक. ಈ ಅಂತಿಮ ಕೊನೆ ಜನ್ಮದಲ್ಲಿ ತುಂಬಾ ಹತ್ರ ಬಂದ್ಬಿಟ್ಟಿರ್ತಾರೆ ಜಾಸ್ತಿ ಸಮಯದವರೆಗೂ. फिर भी कमजोरी क्या है? ಆದ್ರೂ ಸಹ ಅವರಲ್ಲಿ ಏನು ಕಡಿಮೆ ಇರುತ್ತೆ, ಕಮ್ಜೋರಿ ಇರುತ್ತೆ. सुनी सुनाई बातों के आधार पर प्रभावित हो जाते हैं. ಹೇಳಿ ಕೇಳಿದಂತ ಮಾತಿನಿಂದ ಪ್ರಭಾವಿತರಾಗೋಗ್ತಾರೆ. प्रैक्टिकल जीवन में जो अनुभव लिया ಪ್ರಾಕ್ಟಿಕಲ್ ಜೀವನದಲ್ಲಿ ನಾವೇನು ಅನುಭವನ ಮಾಡ್ಕೊಂತೀವಿ उसको एक किनारे रख दिया ಅದನ್ನ ಒಂದು ಸೈಡಲ್ಲಿ ಇಟ್ಬಿಡ್ತಾರೆ. और सुनी सुनाई बातों से प्रभावित हो गए. ಮತ್ತೆ ಹೇಳಿ ಕೇಳಿದಂತ ಮಾತಿನಿಂದ ಪ್ರಭಾವಿತರಾಗೋಗ್ತಾರೆ. तो वो लंबे समय तक नजदीक रहने के बावजूद भी नहीं पहचान पाते. ಮತ್ತೆ ಅವರು ಜಾಸ್ತಿ ಸಮಯದವರೆಗೂ ಹತ್ರ ಇರೋದ್ರಿಂದ ಇದ್ರೂ ಸಹ ಅವ್ರು ಗುರುತಿಸಕ್ಕಾಗೋದಿಲ್ಲ. और त्याग देते हैं. ಮತ್ತೆ ತ್ಯಾಗ ಮಾಡಿಬಿಡ್ತಾರೆ. अलग अलग आत्माओं की अलग अलग तरह की कैटेगरी है. ಬೇರೆ ಬೇರೆ ಆತ್ಮಗಳದ್ದು ಬೇರೆ ಬೇರೆ ಪ್ರಕಾರದ ಕ್ಯಾಟಗರಿ ಆಗಿದೆ. तो उनको बुद्धिमान कहेंगे ಮತ್ತೆ ಅವರಿಗೆ ಬುದ್ಧಿವಂತರು ಅಂತ ಹೇಳಲಾಗುತ್ತಾ या बुद्धिहीन कहेंगे? ಅಥವಾ ಬುದ್ಧಿಹೀನರು ಅಂತ ಹೇಳಲಾಗುತ್ತಾ? है? अरे गीता में भगवान किसको पसंद करता है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ಗೀತೆಯಲ್ಲಿ ಭಗವಂತ ಯಾರನ್ನು ಇಷ್ಟಪಡ್ತಾರೆ? बुद्धिमान नर अर्जुन. ಬುದ್ಧಿಮಾನ್ ನರ ಅರ್ಜುನ. किसको पसंद करता ಯಾರನ್ನು ಇಷ್ಟಪಡ್ತಾರೆ? है? बुद्धिमान मनुष्य को पसंद करता, ಬುದ್ಧಿವಂತ ಮನುಷ್ಯರನ್ನೇ ಇಷ್ಟಪಡ್ತಾರೆ. जो भगवान की दी हुई दात है जन्म से. ಯಾವುದು ಭಗವಂತನಿಂದ ಸಿಕ್ಕಿರುವಂತ ದಾತ ಆಗಿದೆ, ಪ್ರಾಪ್ತಿ ಆಗಿದೆ ಜನ್ಮದಿಂದನೇ.
बुद्धि का वरदान, ಬುದ್ಧಿಯ ವರದಾನ ಸಿಗುತ್ತೆ. 1000 नियामत, ಸಾವಿರಾರು ಯುಕ್ತಿಗಳು ಅಂತ ಹೇಳಲಾಗುತ್ತೆ ಬುದ್ಧಿಗೆ. जो उसका उपयोग करता है उनको महत्व देता है. ಯಾರು ಅದರ ಉಪಯೋಗವನ್ನ ಮಾಡ್ತಾರೋ ಅವರಿಗೆ ಮಹತ್ವವನ್ನ ಕೊಡ್ತಾರೆ. तो हम बच्चे जो रुद्रवत्स हैं, ಮತ್ತೆ ನಾವು ಮಕ್ಕಳು ಯಾರು ರುದ್ರವತ್ಸರಾಗಿದ್ದೀವಿ, जिनकी मुंडमाला बनती है, ಯಾರ್ದು ಮುಂಡಮಾಲೆ ತಯಾರಾಗುತ್ತೆ, क्या बनती है? ಏನಾಗುತ್ತೆ ಅವ್ರದ್ದು? मुंडमाला. ಮುಂಡಮಾಲೆ ತಯಾರಾಗುತ್ತೆ. मुंड माने बुद्धि का उपयोग करने वाले. ಮುಂಡ ಅಂದ್ರೆ ಬುದ್ಧಿಯ ಉಪಯೋಗವನ್ನ ಮಾಡುವಂತವರು. वो मुंडमाला जिसे रुद्रमाला कहा जाता है, ಆ ಮುಂಡಮಾಲೆ ಯಾವುದಕ್ಕೆ ರುದ್ರಮಾಲೆ ಅಂತ ಹೇಳಲಾಗುತ್ತೆ? वो बाप की माला है. ಅದು ತಂದೆಯ ಮಾಲೆ ಆಗಿದೆ. उस मुंडमाला में भी ಆ ಮುಂಡಮಾಲೆಯಲ್ಲೂ ಸಹ जो 8 मणके हैं, ಯಾರು 8 ಮಣಿಗಳಾಗಿದ್ದಾರೆ वो बाप के सर पर रखे हुए दिखाए जाते हैं. ಅವರನ್ನ ತಂದೆ ತಲೆ ಮೇಲೆ ಇಟ್ಟಿರೋದನ್ನ ತೋರಿಸ್ತಾರೆ. अष्ट देवों के रूप में जिनकी पूजा होती है. ಅಷ್ಟದೇವತೆಗಳ ರೂಪದಲ್ಲಿ ಅವ್ರದ್ದು ಪೂಜೆ ನಡೆಯುತ್ತೆ. अष्ट दिग्पाल कहे जाते हैं. 8 ದಿಕ್ಪಾಲಕರು ಅಂತ ಹೇಳಲಾಗುತ್ತೆ. 8 दिशाओं की पालना करने वाले. 8 ದಿಕ್ಕುಗಳ ಪಾಲನೆಯನ್ನ ಮಾಡುವಂತವರು. कितना ऊंचा मर्तबा हो गया. ಎಷ್ಟು ಉನ್ನತವಾಗಿರುವಂತ ಮಾನ ಸಮ್ಮಾನ ಆಗೋಯ್ತು. जो ब्रह्म वाक्य है मुरली में, ಅದಕ್ಕೋಸ್ಕರ ಬ್ರಹ್ಮವಾಕ್ಯ ಇದೆ ಮುರಳಿಗಳಲ್ಲಿ. कि बाप प्यार में आकर के प्यार भरे बच्चों को सर पर चढ़ा के रखते. ತಂದೆ ಪ್ರೀತಿಯಲ್ಲಿ ಬಂದ್ಬಿಟ್ಟು ಪ್ರೀತಿಯಿಂದ ತುಂಬಿರುವಂತ ಮಕ್ಕಳನ್ನ ಪ್ರೀತಿಯಿಂದ ತಲೆ ಮೇಲೆ ಏರಿಸ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. बाप का कोई बच्चा होता है ना, बहुत प्यारा लगता है ना, तो क्या करते हैं? ತಂದೆಗೆ ಯಾವ್ದಾದ್ರು ಮಕ್ಳು ಇರ್ತಾರೆ, ಅವರು ತುಂಬಾ ಪ್ರೀತಿ ಮಾಡ್ತಾರೆ, ಇಷ್ಟಪಡ್ತಾರೆ. ಆ ಮಕ್ಕಳನ್ನ ತಂದೆ ಮತ್ತೇನ್ ಮಾಡ್ತಾರೆ? प्यार में आके क्या करते हैं? ಅವರು ಪ್ರೀತಿಯಲ್ಲಿ ಬಂದ್ಬಿಟ್ಟು ಏನ್ ಮಾಡ್ತಾರೆ? सर पे चढ़ा लेते. ತಲೆ ಮೇಲೆ ಏರಿಸ್ಕೊಂಡ್ಬಿಡ್ತಾರೆ. वो तो देह की बात है. ಅದಂತೂ ದೇಹದ ಮಾತಾಗಿದೆ. और यहाँ यहाँ आत्मा के सेवाधारी बनने की बात है. ಆದ್ರೆ ಇಲ್ಲಿ ಆತ್ಮಗಳು ಸೇವಾದಾರಿ ಆಗುವಂತ ಮಾತಾಗಿದೆ. जो बाप का धंधा, ತಂದೆದೇನ್ ಕರ್ತವ್ಯ ಆಗಿದೆ, सो बच्चे का धंधा. ಅದು ಸಹ ಮಕ್ಕಳ ಕರ್ತವ್ಯ ಆಗಿದೆ. उनकी पहचान है खास, ವಿಶೇಷವಾಗಿ ಅವ್ರ ಗುರುತೇ ಆಗಿದೆ. कि जब से ज्ञान में आए होंगे, ಅವ್ರು ಯಾವಾಗಿನಿಂದ ಜ್ಞಾನದಲ್ಲಿ ಬಂದಿರ್ತಾರೆ, जिस दिन बाप को पहचाना होगा, निश्चय बुद्धि बने होंगे. ಅವ್ರು ಯಾವ ದಿನದಲ್ಲಿ ತಂದೆಯನ್ನ ಗುರುತಿಸ್ಕೊಂಡಿರ್ತಾರೆ, ಯಾವ ದಿನದಲ್ಲಿ ಅವ್ರು ನಿಶ್ಚಯ ಬುದ್ಧಿ ಆಗಿರ್ತಾರೆ, उस दिन से बाप बाप नहीं, ಆ ದಿನದಿಂದನೇ ತಂದೆ ತಂದೆ ಆಗಿರಲ್ಲ. अपनी कमाई की एक झिझी भी उसको नहीं दे सकते. ತಾವು ಸಂಪಾದನೆ ಮಾಡಿರುವಂತ ಒಂದ್ ರೂಪಾಯಿನೂ ಸಹ ಅವ್ರಿಗೆ ಕೊಡೋದಿಲ್ಲ. माँ माँ नहीं, ತಾಯಿ ತಾಯಿ ಆಗಿಲ್ಲ. देह के संबंधी संबंधी नहीं, ದೇಹದ ಸಂಬಂಧಿಗಳು ಸಂಬಂಧಿ ಆಗಿಲ್ಲ. देह की सेवा की सारी ताकत ईश्वरीय सेवा में देंगे. ದೇಹದ ಸಂಪಾದನೆ ಮಾಡಿರುವಂತ ಎಲ್ಲ ಶಕ್ತಿನ ಅವ್ರು ಈಶ್ವರೀಯ ಸೇವೆಯಲ್ಲೇ ಹಾಕ್ತಾರೆ. धन की सारी ताकत ईश्वरीय सेवा में लगाएंगे. ಧನ ಸಂಪತ್ತಿಯ ಎಲ್ಲ ಶಕ್ತಿಯನ್ನು ಸಹ ಈಶ್ವರೀಯ ಸೇವೆಯಲ್ಲೇ ಹಾಕ್ತಾರೆ. उसी दिन से ಅದೇ ದಿನದಿಂದ और मन के संकल्पों की सारी ताकत ईश्वरीय सेवा में लगाएंगे. ಮತ್ತೆ ಮನಸ್ಸಿನ ಸೇವೆ ಎಲ್ಲ ಶಕ್ತಿನೂ ಸಹ ಈಶ್ವರೀಯ ಸೇವೆಯಲ್ಲಿ ಹಾಕ್ತಾರೆ. ಮನಸ್ಸಿನಿಂದ ಸಂಪಾದಿಸಿರುವಂತ ಶಕ್ತಿ.
जब प्रत्यक्षता हो, ಯಾವಾಗ ಪ್ರತ್ಯಕ್ಷತೆ ಆಗುತ್ತೆ, क्योंकि टाइम आ गया। ಯಾಕೆಂದರೆ ಟೈಮ್ ಬಂದ್ಬಿಟ್ಟಿದೆ। 76 की तरह टू लेट का बोर्ड लगने का। 76ನೇ ಇಸ್ವಿ ಥರ ಮತ್ತೆ ಟೂ ಲೇಟಿನ ಬೋರ್ಡ್ ಆಗಬೇಕಾಗಿದೆ। उस समय एक की बात थी, ಆ ಸಮಯದಲ್ಲಂತೂ ಒಬ್ರು ಮಾತಾಗಿತ್ತು, अब 8 की बात है। ಆದರೆ ಇವಾಗ 8ರ ಮಾತಾಗಿದೆ। जब वो 8 प्रत्यक्ष हों, ಯಾವಾಗ 8 ಆತ್ಮಗಳು ಪ್ರತ್ಯಕ್ಷ ಆಗ್ತಾರೆ, तो उनके पुरुषार्थी जीवन की हिस्ट्री देखना। ಅವಾಗ ಅವರ ಪುರುಷಾರ್ಥಿ ಜೀವನದ ಹಿಸ್ಟ್ರಿಯನ್ನು ನೋಡಿ क्या दिखाई देगा? ಏನು ಕಾಣಿಸುತ್ತೆ ಅದರಲ್ಲಿ? है? जो बाप का धंधा सो बच्चों का धंधा। ತಂದೆದೇನು ಕರ್ತವ್ಯ ಆಗಿದೆ, ಕೆಲಸ ಆಗಿದೆ, ಅದೇ ಮಕ್ಕಳ ಕರ್ತವ್ಯನೂ ಆಗಿರುತ್ತೆ। नहीं तो बाप तो इतना विरुद्ध धारण करते हैं, ಇಲ್ದಿದ್ರೆ ತಂದೆ ಅಂತೂ ಅಷ್ಟೊಂದು ವಿರುದ್ಧವನ್ನ ಧಾರಣೆ ಮಾಡ್ಕೊಂತಾರೆ, बोलते हैं कि मेरे बच्चे भूख नहीं मर सकते। ಹೇಳ್ತಾರೆ ಅವ್ರು ಏನಂತ, ನನ್ನ ಮಕ್ಕಳು ಹಸುವಿಂದ ಸಾಯ್ಲಿಕ್ಕೆ ಸಾಧ್ಯ ಇಲ್ಲ। क्या कहा? ಏನಂತ ಹೇಳಿದ್ರು? मेरे बच्चे माने ನನ್ನ ಮಕ್ಕಳು ಅಂದರೆ है ज्ञान सूर्य के जो बच्चे हैं, ಯಾರು ಜ್ಞಾನ ಸೂರ್ಯನ ಮಕ್ಕಳಾಗಿದ್ದಾರೆ, वो भूख नहीं मर सकते। ಅವ್ರ ಹಸುವಲ್ಲಿ ಸಾಯ್ಲಿಕ್ಕೆ ಸಾಧ್ಯನೇ ಇಲ್ಲ, क्योंकि उनका सारा जीवन ईश्वरीय सेवा में जाता है। ಯಾಕೆಂದ್ರೆ ಅವ್ರದ್ದು ಇಡೀ ಜೀವನನೇ ಈಶ್ವರೀಯ ಸೇವೆಯಲ್ಲಿ ಹೋಗುತ್ತೆ। दुनिया में जो भक्ति मार्ग के ಪ್ರಪಂಚದಲ್ಲಿ ಏನು ಭಕ್ತಿ ಮಾರ್ಗದ್ದು अंधश्रद्धा युक्त मंदिर मठ पंथ ಅಂಧಶ್ರದ್ಧೆಯಿಂದ ತುಂಬಿಕೊಂಡಿರುವಂಥ ದೇವಸ್ಥಾನಗಳು, ಮಠ, ಪಂಥ बने हुए हैं, ಏನೆಲ್ಲ ತಯಾರಾಗಿದೆ, उनके जो पंडे पुजारी हैं, ಅಲ್ಲಿರುವಂಥ ಯಾರು ಪಂಡೆ ಪೂಜಾರಿಗಳಿದ್ದಾರೆ वो भी बड़ी मस्ती से जिंदगी में खाते पीते रहते हैं। ಅವರು ಸಹ ತಮ್ಮ ಜೀವನದಲ್ಲಿ ತುಂಬ ಆರಾಮಾಗಿ ಮೋಜಲ್ಲಿ ಇದ್ಬಿಟ್ಟು ತಿಂತಾರೆ, ಕುಡಿತಾರೆ, ಇರ್ತಾರೆ। कि भूख मरते हैं? ಅಥವಾ ಹಸುವಲ್ಲಿ ಸಾಯ್ತಾರ ಅವರು? हैं? भूख मरते हैं? ಕೇಳ್ತಾ ಇದ್ದಾರೆ ಬಾಬಾ, ಹಸುವಲ್ಲಿ ಸಾಯ್ತಾರಾ? नहीं मरते। ಸಾಯೋದಿಲ್ಲ। तो यहाँ तो असली ज्ञान मार्ग है। ಮತ್ತೆ ಇಲ್ಲಂತೂ ನಿಜವಾದ ಜ್ಞಾನ ಮಾರ್ಗ ಆಗಿದೆ। यहाँ तो अंधश्रद्धा की कोई बात है ही नहीं। ಇಲ್ಲಂತೂ ಅಂಧಶ್ರದ್ಧೆಯ ಯಾವುದೇ ಮಾತೇ ಇಲ್ಲ। यहाँ बाप के बच्चे बनकर ಇಲ್ಲಿ ತಂದೆಯ ಮಕ್ಕಳಾಗ್ಬಿಟ್ಟು बाप का धंधा सो बच्चों का धंधा, ಈ ತಂದೆಯದೇನು ಕೆಲಸ ಇದೆನೋ ಅದೇ ಮಕ್ಕಳ ಕೆಲಸನೂ ಆಗಿದೆ। ऐसे बच्चे भूख कैसे मर सकते हैं? ಮತ್ತೆ ಅಂಥ ಮಕ್ಕಳು ಹಸುವಲ್ಲಿ ಯಾವ ರೀತಿ ಸಾಯ್ಲಿಕ್ಕೆ ಸಾಧ್ಯ? दुनिया वाले करोड़पति, अरबपति, मल्टी मिलियनर ಪ್ರಪಂಚದಲ್ಲಿರುವ ಕೋಟ್ಯಾಧೀಶ್ವರರು, ಅರಬಪತಿಗಳು, ಮಲ್ಟಿಮಿಲಿಯನರ್ಗಳು ಯಾರೇ ಇದ್ದಾರೆ, ढेर सारे कारखानों के मालिक मरेंगे। ತುಂಬ ದೊಡ್ಡ ದೊಡ್ಡ ತುಂಬ ಜಾಸ್ತಿ ಕಾರ್ಖಾನೆಗಳ ಮಾಲೀಕರಾಗಿರ್ತಾರೆ, ಅವರು ಸಹ ಸಾಯ್ತಾರೆ। हार्ट फेल होकर के भी मरेंगे। ಹಾರ್ಟ್ ಫೇಲ್ ಆಗ್ಬಿಟ್ಟು ಸಹ ಸಾಯ್ತಾರೆ। उनके बाल बच्चों को भले रोटी का दाना न मिले, ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಭಲೆ ಊಟದ ಒಂದು ರೊಟ್ಟಿಯ ತುಂಡು ಸಹ ಸಿಗಲ್ಲ, अकाल पड़ता रहे, दुकाल पड़ता रहे, लेकिन मेरे बच्चे भूख नहीं मरे। ಭಲೆ ಪ್ರಪಂಚದಲ್ಲಿ ಅಕಾಲ ಅಂದರೆ ಬರಗಾಲ ಬೀಳ್ತಾ ಇರುತ್ತೆ, ಯಾರಿಗೂ ಏನೂ ಸಿಗಲ್ಲ, ಆದರೆ ನನ್ನ ಮಕ್ಕಳು ಹಸುವಲ್ಲಿ ಸಾಯಲಿಕ್ಕೆ ಸಾಧ್ಯ ಇಲ್ಲ। जो कहते हैं हम निश्चय बुद्धि है, ಯಾರು ಹೇಳ್ತಾರೆ ನಾವು ನಿಶ್ಚಯ ಬುದ್ಧಿ ಆಗಿದ್ದೀವಿ, वो देखें टटोल के हम निश्चय बुद्धि बने हैं। ಅವರು ತಮ್ಮನ್ನ ತಾವು ಚೆಕ್ ಮಾಡಿ ನೋಡ್ಕೊಳ್ಳಿ, ನಾವು ನಿಶ್ಚಯ ಬುದ್ಧಿ ಆಗಿದ್ದೀವ?